ನಮಸ್ಕಾರ. ಮುಖ್ಯಾಂಶಗಳು. ಬಿಹಾರದಲ್ಲಿ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ 7 ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಕೊಡುಗೆಗೆ ಶ್ಲಾಘನೆ. ರಾಜ್ಯಸಭೆಯಲ್ಲಿ ದಿವಾಳಿ ಸಂಹಿತೆ ತಿದ್ದುಪಡಿ, ಆರೋಗ್ಯ ಆರೈಕೆ ಪೂರಕ ಸೇವೆಗಳ ಮಸೂದೆ ಮಂಡನೆ, ವೈಮಾನಿಕ ಸುರಕ್ಷತೆಗೆ ಒತ್ತು ನೀಡುವ ವಿಧೇಯಕ ಪರ್ಯಾಲೋಚನೆ. ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 50 ಲಕ್ಷ ಸನಿಹಕ್ಕೆ. ಹೊಸದಾಗಿ 83,809 ಪ್ರಕರಣ ದೃಢ. ಚೇತರಿಕೆ ಪ್ರಮಾಣ 78.28 ಮೈಸೂರಿನಲ್ಲಿ ನಟ ದಿವಂಗತ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಆನ್ಲೈನ್ ಮೂಲಕ ಮುಖ್ಯಮಂತ್ರಿ ಚಾಲನೆ. ಸರ್ಕಾರದಿಂದ 11 ಕೋಟಿ ರೂಪಾಯಿ ಅನುದಾನ. ವಾರ್ತೆಗಳ ವಿವರ. ಆಡಳಿತದಲ್ಲಿ ಸ್ವಾರ್ಥ ಸೇರಿದರೆ ವೋಟ್ ಬ್ಯಾಂಕ್ ರಾಜಕೀಯ ತಂತ್ರ ವ್ಯವಸ್ಥೆಯನ್ನು ಹತ್ತಿಕ್ಕಿದರೆ ಹೆಚ್ಚಿನ ಸಂಕಷ್ಟಕ್ಕೆ ಸಿಲುಕುವವರು ಶೋಷಿತರು, ದುರ್ಬಲರು, ವಂಚಿತರು ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ. ಬಿಹಾರದ ನಗರ ಮೂಲಸೌಕರ್ಯ ಕುರಿತ 7 ಯೋಜನೆಗಳ ಶಿಲಾನ್ಯಾಸ ಮತ್ತು ಉದ್ಘಾಟನೆಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೆರವೇರಿಸಿದ ಅವರು, ಇಂಥ ಸಂಕಷ್ಟವನ್ನು ಬಿಹಾರದ ಜನ ದಶಕಗಳ ಕಾಲ ಅನುಭವಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿಲ್ಲದೆ, ನೈರ್ಮಲ್ಯ ಇಲ್ಲದೆ ಸಂಕಷ್ಟ ಅನುಭವಿಸಿದ್ದಾರೆ. ಈ ಯೋಜನೆಯಲ್ಲಿ 4 ಯೋಜನೆಗಳು ನೀರು ಪೂರೈಕೆ ಮತ್ತು 2 ತ್ಯಾಜ್ಯ ಸಂಸ್ಕರಣೆ ಮತ್ತು 1 ನದಿ ಮುಖಜ ಅಭಿವೃದ್ಧಿ ಯೋಜನೆಯಾಗಿದೆ ಎಂದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದಂದು ಇಂಜಿನಿಯರ್ಗಳ ಈ ವಿಶೇಷ ದಿನದಂದು ಈ ಕಾರ್ಯಕ್ರಮ ನಡೆಯುತ್ತಿದ್ದು, ದೇಶದ ಎಲ್ಲ ಇಂಜಿನಿಯರ್ಗಳಿಗೆ ಶುಭಾಶಯ ಸಲ್ಲಿಸುವುದಾಗಿ ತಿಳಿಸಿದರು. ರಾಷ್ಟ್ರ ನಿರ್ಮಾಣಕ್ಕೆ ಇಂಜಿನಿಯರ್ಗಳು ನೀಡಿರುವ ಕೊಡುಗೆ ಅನನ್ಯ ಎಂದು ಬಣ್ಣಿಸಿದರು. ಬಿಹಾರ ಆವಿಷ್ಕಾರ ಮತ್ತು ನಾವೀನ್ಯತೆಗೆ ಹೆಸರಾಗಿದೆ. ಇದು ಐತಿಹಾಸಿಕ ತಾಣಗಳ ನಗರಿಯಾಗಿದೆ. ಪ್ರಾಚೀನ ಭಾರತದ ಹಿರಿಮೆಯಾಗಿದ್ದು, ರಾಜ್ಯ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಸಾಕಷ್ಟು ನಾಶ ಹೊಂದಿತು ಎಂದರು. इंजीनियर एम विश्वेश्वरैया जी, उनकी जन्म जयंती का है, उन्हीं की स्मृति को समर्पित है. हमारे भारतीय इंजीनियरों ने हमारे देश के निर्माण में और दुनिया में भी अभूतपूर्व योगदान किया है. चाहे काम को लेकर समर्पण हो या उनकी बारीक नजर भारतीय इंजीनियरों की दुनिया में एक अलग ही पहचान है. ये एक सच्चाई है और हमें गर्व है कि हमारे इंजीनियर देश के विकास को मजबूती से आगे बढ़ा रहे हैं. बिहार के कितने ही बेटे हर साल देश के सबसे बड़े इंजीनियरिंग संस्थानों में पहुंचते हैं, अपनी चमक बिखेरते हैं. आज जो परियोजनाएं पूरी हुई हैं और वो योजनाएं जिस पर काम शुरू किया गया है, उन्हें पूरा करने में भी बिहार के इंजीनियरों की बड़ी भूमिका है. मैं बिहार के सभी इंजीनियरों को भी विशेष तौर पर आज के इस इंजीनियर दिवस की बधाई देता हूं. साथियों, बिहार ऐतिहासिक नगरों की धरती है. यहां हजारों सालों से नगरों की एक समृद्ध विरासत रही है. प्राचीन भारत में गंगा घाटी के इर्द गिर्द आर्थिक, सांस्कृतिक और राजनीतिक रूप से समृद्ध और संपन्न नगरों का विकास हुआ. लेकिन गुलामी के लंबे कालखंड ने इस विरासत को बहुत नुकसान पहुंचाया. केंद्रीय मंत्री ಮಿಥುವರ್ ಗಜೇಂದ್ರ ಶೇಖಾವತ್, ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಪೂರ್ವ ಭಾರತದಲ್ಲಿ ಬಿಹಾರದ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ. ಬಿಹಾರಕ್ಕೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಬೆಂಬಲಕ್ಕೆ ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು. ಪ್ರಧಾನಿಯವರು ದೇಶದ ಭೌತಿಕ ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಗೂ ಒತ್ತು ನೀಡುತ್ತಿದ್ದಾರೆ. ಹೀಗಾಗಿ 8,700ಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳಿಗೆ ಭಾರತ್ ನೆಟ್ ತಲುಪಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. और पूर्वी भारत के एक बड़े राज्य के रूप में बिहार का विकास
देश के विकास के लिए आवश्यक है, ये आपने हमें हमेशा मार्गदर्शन दिया है। चाहे वो 1.25 लाख करोड़ का पैकेज हो बिहार के विकास के लिए, जिसको लागू करने में नीतीश कुमार जी की सरकार ने बहुत सक्रिय सहयोग दिया, या बाकी रेलवे से लेकर ढांचागत सुविधा हो। और हम लोगों ने एक निर्णय किया था, संकल्प किया था कि इस बार पटना में पानी नहीं जमा होगा। और मैं स्वयं माननीय मुख्यमंत्री नीतीश कुमार जी का भी बहुत अभिनंदन करूंगा, इसमें उनकी भी सक्रियता थी। मैं स्वयं इसकी मॉनिटरिंग काफी कर रहा था, पटना नगर निगम, बुडको, नगर विकास मंत्रालय। और प्रधानमंत्री जी, मुझे आपको बताते हुए बहुत संतोष होता है कि इस बार पटना में बारिश काफी हुई, लेकिन पानी जमा नहीं हुआ, क्योंकि नालों की सफाई, पंप स्टेशन, संप स्टेशन, इन सबों की मैंने बहुत चिंता की। तो संकल्प से बहुत विकास हो सकता है। प्रधानमंत्री जी, आज मुझे आपको एक और अच्छी खबर देनी है कि आप देश के फिजिकल इंफ्रास्ट्रक्चर की भी चिंता करते हैं और डिजिटल इंफ्रास्ट्रक्चर की भी चिंता करते हैं। स्वच्छ करके फिर हम नदियों में डालते हैं। तो ये बहुत ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಮಾಮಿ ಗಂಗೆ ಮತ್ತು ಅಮೃತ್ ಯೋಜನೆಗಳಿಂದ ಪ್ರಯೋಜನವಾಗಿದೆ. ಕೊಳಚೆ ನೀರು ಗಂಗಾ ನದಿ ಸೇರಿ ಮಲಿನವಾಗುತ್ತಿತ್ತು, ಕುಡಿಯಲು ಯೋಗ್ಯವಾಗದ ಸ್ಥಿತಿ ಇತ್ತು. ಈಗ ನಮಾಮಿ ಗಂಗೆ ಯೋಜನೆ ಅಡಿ ತ್ಯಾಜ್ಯ ನೀರು ಶುದ್ದೀಕರಿಸಲಾಗುತ್ತಿದ್ದು ಮಾಲಿನ್ಯ ತಡೆಯಲಾಗುತ್ತಿದೆ. ಜೊತೆಗೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ನೀರಾವರಿಗೆ ಬಳಸುವ ಬಗ್ಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. 3 ವರ್ಷಗಳ ಹಿಂದೆ ಪ್ರಧಾನಿಯವರೇ ಶಿಲಾನ್ಯಾಸ ಮಾಡಿದ್ದ ಯೋಜನೆಗಳು ಇಂದು ಉದ್ಘಾಟನೆಯಾಗುತ್ತಿವೆ. ಇದು ಪ್ರಶಂಸನಾರ್ಹ ಎಂದರು. इसका भी शिलान्यास किया गया था और आज खुशी की बात है कि 3 वर्ष के कम समय में भी ये काम पूरा हो गया और आज आप इसका उद्घाटन कर रहे हैं। तो इसके लिए मैं जरूर हृदय से बधाई देता हूं और बिहार के लोगों को। और इस तरह से एसटीपी का काम और तेजी से चल रहा है और सारे एसटीपी का काम अगर हो जाएगा सब जगह, तो जो भी शहरों में रहने वाले लोग हैं वहां से जो पानी निकलता है नाले का, वो फिर ठीक करके ही नदियों में जाने दिया जाएगा। ये सबसे बड़ी चीज है और बहुत आवश्यक है और इसलिए इसका नाम ही आप लोगों ने नमामि गंगे दिया है। और जो अमृत योजना के अंतर्गत जो लोगों के पीने के लिए पानी की आपूर्ति, स्वच्छ पानी की आपूर्ति की जा रही है, तो इसके लिए भी 2 जगह का उद्घाटन हो रहा है, सिवान और छपरा में। वहां की महिलाओं ने क्या कमेंट किया, कितना अच्छा कमेंट किया। ರಾಜ್ಯಸಭೆಯಲ್ಲಿಂದು 2 ಮಹತ್ವದ ಮಸೂದೆಗಳು ಅಂದರೆ ದಿವಾಳಿ ಮತ್ತು ದಿವಾಳಿತನ ಸಂಹಿತೆ 2ನೇ ತಿದ್ದುಪಡಿ ಮಸೂದೆ 2020 ಹಾಗೂ ಆರೋಗ್ಯ ಆರೈಕೆ ಮತ್ತು ಪೂರಕ ಸೇವೆಗಳ ವೃತ್ತಿಪರರ ರಾಷ್ಟ್ರೀಯ ಆಯೋಗ ಮಸೂದೆ 2020 ಮಂಡಿಸಲಾಯಿತು. ಇದಕ್ಕೂ ಮುನ್ನ ಆರೋಗ್ಯ ಆರೈಕೆ ಮತ್ತು ಪೂರಕ ಸೇವೆಗಳ ವೃತ್ತಿಪರರ ರಾಷ್ಟ್ರೀಯ ಆಯೋಗ ಮಸೂದೆ 2018 ಅನ್ನು ಹಿಂಪಡೆದ ಬಳಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹೊಸ ಮಸೂದೆ ಮಂಡಿಸಿದರು. On issues ranging from medical emergency planning, availability of hospitals, isolation and quarantine facility, disease surveillance and testing, ensuring availability of essential medical equipment, augmenting human resource and capacity building, supply chain and logistic management, coordination with private sector, economic and welfare measures, information, communication and public awareness, technology and data management, public grievance and strategic issues related to lockdown. These groups have recently been restructured on 10th of September based on the need and also the evolving scenario. My own ministry is constantly reviewing the evolving scenario. Video conferences are being held with states regularly. We have held 63 video conferences so far with state health ministers, health functionaries and district level officials. The joint monitoring group under the chairmanship of the Director General Health Services, which advises the ministry on technical matters, has met 40 times till now to assess the risk. Air traffic controllers ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಏರ್ಕ್ರಾಫ್ಟ್ ತಿದ್ದುಪಡಿ ವಿಧೇಯಕ 2020 ಮಂಡಿಸಿ ಇದು 3 ನಿಯಂತ್ರಣ ಕಾಯಗಳಾದ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಡಿಜಿಸಿಎ, ನಾಗರಿಕ ವಿಮಾನಯಾನ ಶಾಖೆ, ಸುರಕ್ಷತೆ ವಿಮಾನ ಅಪಘಾತ ತನಿಖಾ ಸಂಸ್ಥೆಗಳಿಗೆ ಶಾಸನಾತ್ಮಕ ಮಾನ್ಯತೆ ನೀಡುತ್ತದೆ ಎಂದರು. ಸದನದಲ್ಲಿ ಈ ಮಸೂದೆಗಳ ಬಗ್ಗೆ ಪರ್ಯಾಲೋಚನೆ ನಡೆಯುತ್ತಿದೆ. Some slowing down on account of the COVID pandemic. To look at the issue of privatization in a historical context, the fact that 2 of our major airports were successfully privatized in the year 2006 under a previous political dispensation
And both those privatization processes actually have resulted in our being able to get the resources to develop the rest of the airport infrastructure in the country. The Airports Authority has received a whopping 29,000 crores, and that money has been utilized in order to develop the airport infrastructure in other parts of the country. ರಾಜ್ಯಸಭೆಯ ಎರಡನೇ ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಅವರು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಕುರಿತು ಸಂದೇಶವನ್ನು ಓದಿದರು. ಪ್ರಜಾಪ್ರಭುತ್ವ ಸಾಮಾನ್ಯ ಜನರಿಗೆ ಧ್ವನಿ ನೀಡಿದೆ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಸಾರಿದೆ. ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ರಾಜಕೀಯ ಹಾಗೂ ಸಾಮಾಜಿಕ ಹಕ್ಕುಗಳನ್ನು ನೀಡಿದೆ. ಭಾರತ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು, ಇಲ್ಲಿ ಏಕತೆ ಮತ್ತು ವೈವಿಧ್ಯತೆ ಇದ್ದರೂ ಅತ್ಯಂತ ಬಲಿಷ್ಠವಾಗಿದೆ. ಪ್ರಜಾಪ್ರಭುತ್ವದಿಂದಾಗಿ ದೇಶ ಪ್ರಗತಿಯತ್ತ ಸಾಗುತ್ತಿದ್ದು, ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಹೋಗಲಾಗುತ್ತಿದೆ ಎಂದು ಹೇಳಿದರು. Which has helped to propel our country on the path to progress. So, democracy is synonymous with our constitution, which itself is the embodiment of democratic ಪ್ರಜಾಪ್ರಭುತ್ವಕ್ಕೆ principles. ಭದ್ರ ಬುನಾದಿ ಇರುವ ಹಿನ್ನೆಲೆಯಲ್ಲಿ ದೇಶವನ್ನು ಅಭಿವೃದ್ಧಿಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯ ಎಂದು ಅವರು ಹೇಳಿದರು. To contribute meaningfully to the development of this country. This very institution of parliament is a hallmark of democracy, and we, as the legislators, are the flag bearers of democratic principle. Let us resolve this on this International Day of Democracy to strive continuously to further enrich the democratic principles as enshrined in our Constitution. Srimati Nirmala Sitharaman. Sir, do I have your permission to sit and do it? Oh, yes, please. ನಂತರ ಸಚಿವರಾದ ನಿರ್ಮಲಾ ಸೀತಾರಾಮನ್, So I wish to lay on the table of ಸ್ಮೃತಿ ಇರಾನಿ ಮತ್ತಿತರರು ತಮ್ಮ ಖಾತೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಿದರು. necessitated immediate legislation by the Insolvency and Bankruptcy Code, Ordinance 2020. 25 of 1956, as amended in 2012, this House do proceed to elect in such manner as the Chairman may direct one member from amongst the members of the House to be a member of the All India Institute of Medical Sciences, AIIMS, New Delhi. Number 12 of 2009, read with Rule 5 of the National Jute Board Rules 2010, this House do proceed to elect in such manner. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಂತಾರಾಷ್ಟೀಯ ಗಡಿಯ ಪೂರ್ವ ಲಡಾಖ್ನಲ್ಲಿ ಭಾರತ ಮತ್ತು ಚೈನಾ ನಡುವೆ ಉಂಟಾಗಿರುವ ಬಿಕ್ಕಟ್ಟಿನ ಕುರಿತು ಲೋಕಸಭೆಯಲ್ಲಿ ಇಂದು ಹೇಳಿಕೆ ನೀಡಲಿದ್ದಾರೆ. ಸದ್ಯ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹಾಗೂ ಪ್ರತಿಪಕ್ಷಗಳು ಕೂಡ ಈ ಬಗ್ಗೆ ಚರ್ಚೆಗೆ ಬೇಡಿಕೆಯೊಡ್ಡಿದ್ದರಿಂದ ಸಚಿವರು ನೀಡಲಿರುವ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ಲೋಕಸಭೆಯಲ್ಲಿ ಇಂದು ಸಂಸತ್ ಸದಸ್ಯರ ವೇತನ, ಭತ್ಯೆ ಮತ್ತು ಪಿಂಚಣಿ ತಿದ್ದುಪಡಿ ಮಸೂದೆ 2020, ಅತ್ಯವಶ್ಯಕ ವಸ್ತುಗಳ ತಿದ್ದುಪಡಿ ಮಸೂದೆ 2020 ಮತ್ತು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020ರ ಪರಿಶೀಲನೆ ಮತ್ತು ಅನುಮೋದನೆಗೆ ನಿಗದಿಯಾಗಿವೆ. ಇಂದು ಇಂಜಿನಿಯರ್ಗಳ ದಿನ. ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಅವರ ಜನ್ಮದಿನವಾದ ಸೆಪ್ಟೆಂಬರ್ 15 ಪ್ರತಿ ವರ್ಷ ಇಂಜಿನಿಯರ್ಗಳ ದಿನವಾಗಿ ಆಚರಿಸಲಾಗುವುದು. ಚಿಕ್ಕಬಳ್ಳಾಪುರ ಸಮೀಪದ ಮುದ್ದೇನಹಳ್ಳಿಯಲ್ಲಿ 1861ರ ಸೆಪ್ಟೆಂಬರ್ 15ರಂದು ಜನಿಸಿದ ವಿಶ್ವೇಶ್ವರಯ್ಯನವರು ದೇಶದ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಿದರು. ತಮ್ಮ ದೂರದೃಷ್ಟಿ ಹಾಗೂ ಕೌಶಲ್ಯಕ್ಕೆ ಹೆಸರಾಗಿದ್ದ ಅವರು ಕೃಷ್ಣರಾಜಸಾಗರ ಸೇರಿದಂತೆ ಹಲವು ಜಲಾಶಯಗಳನ್ನು ನಿರ್ಮಿಸಿ ಕಾರ್ಖಾನೆಗಳನ್ನು, ವಾಣಿಜ್ಯ ಸಂಸ್ಥೆಗಳನ್ನು ಕಟ್ಟಿ ಅಗಾಧ ಸೇವೆ ಸಲ್ಲಿಸಿದ್ದರು. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಇಂಜಿನಿಯರ್ಗಳಿಗೆ ಶುಭಾಶಯಗಳನ್ನು ಕೋರಿ ದೇಶದ ಮೊದಲ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನನ್ನ ನಮನಗಳು. ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಇಂಜಿನಿಯರ್ಗಳು ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂದು ಆಶಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂಜಿನಿಯರ್ಗಳ ದಿನದಂದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನನ್ನ ನಮನಗಳು. ರಾಷ್ಟ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿರುವ ಕೌಶಲ್ಯಯುತ ಹಾಗೂ ಪ್ರತಿಭಾವಂತ ಇಂಜಿನಿಯರ್ಗಳ ಪಾತ್ರವನ್ನು ಶ್ಲಾಘಿಸಿದ್ದಾರೆ.
ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಇಂಜಿನಿಯರ್ಗಳ ದಿನದ ಅಂಗವಾಗಿ ವಿಶ್ವೇಶ್ವರಯ್ಯನವರಿಗೆ ನಮನ ಸಲ್ಲಿಸಿ ಅವರ ಸೇವೆಯನ್ನು ಸ್ಮರಿಸಿದ್ದಾರೆ ಮತ್ತು ಇಂಜಿನಿಯರ್ಗಳು ಸಮಾಜದ ಬೆನ್ನೆಲುಬಿದ್ದಂತೆ ಎಂದು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತೀಯರು ಎಂದಿಗೂ ಮರೆಯದ ಮಹಾನ್ ಮೇಧಾವಿ, ತಂತ್ರಜ್ಞ, ಜನಪರ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ಸಾಧಕ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಪ್ರಣಾಮಗಳನ್ನು ಸಲ್ಲಿಸೋಣ. ಅವರ ಸ್ಮರಣೆಯ ಜೊತೆಗೆ ನಾಡಿನ ಎಲ್ಲ ತಂತ್ರಜ್ಞರಿಗೂ ಇಂಜಿನಿಯರ್ಗಳ ದಿನದ ಶುಭಾಶಯಗಳು ಎಂದಿದ್ದಾರೆ. ಇದೇ ತಿಂಗಳ 18ರಂದು ಕನ್ನಡದ ಖ್ಯಾತ ನಾಯಕ ನಟ ಸಾಹಸ ಸಿಂಹ ಎಂದೇ ಪ್ರಸಿದ್ದರಾಗಿದ್ದ ದಿವಂಗತ ಡಾ ವಿಷ್ಣುವರ್ಧನ್ ಹುಟ್ಟುಹಬ್ಬ. ಇದರ ಅಂಗವಾಗಿ ಮೈಸೂರಿನಲ್ಲಿಂದು ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣದ ಭೂಮಿ ಪೂಜೆ ನೆರವೇರಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜಯರಾಜ್, ಡಾ ಭಾರತಿ ವಿಷ್ಣುವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಬಿಎಸ್ ಯಡಿಯೂರಪ್ಪ ತಮ್ಮ ನಟನಾ ಕೌಶಲ್ಯದಿಂದ ಹೆಸರು ಮಾಡಿದ್ದ ವಿಷ್ಣುವರ್ಧನ್ ಯುವ ಜನತೆಗೆ ಮಾದರಿಯಾಗಿದ್ದರು ಎಂದು ಸ್ಮರಿಸಿದರು. ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರದಿಂದ 11 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು. ಈಗಾಗಲೇ ಕಾಮಗಾರಿ ಪ್ರಾರಂಭಿಸಲು 5 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರ ಪ್ರೀತಿಯನ್ನ ಗೆದ್ದಿದ್ರು. ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರದ ಪೀಳಿಗೆಯಲ್ಲಿ ಮಹತ್ವದ ಕೊಡುಗೆ ನೀಡುವಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಸೇರಿದ್ದಾರೆ. ಸತತವಾಗಿ 38 ವರ್ಷಗಳ ಕಾಲ ನೂರಾರು ಸದಭಿರುಚಿಯ ಚಿತ್ರಗಳನ್ನು ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಆಯೋಗದಲ್ಲಿ 11 ಕೋಟಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಾರಂಭಿಸಲು ಈಗಾಗಲೇ 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಸುಸಜ್ಜಿತವಾಗಿ ನಿರ್ಮಾಣಗೊಳ್ಳಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲು ನಾವು ಬದ್ಧರಾಗಿದ್ದೇವೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬೆಂಗಳೂರಿನಲ್ಲಿಂದು ಭೇಟಿ ಮಾಡಿತು. ಈ ವೇಳೆ ನಿಯೋಗ ಕರ್ನಾಟಕದ ಜೀವ ಸಂಕುಲ ಹಾಗೂ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯ ಬಗ್ಗೆ ಮನವಿ ಸಲ್ಲಿಸಿ ಚರ್ಚೆ ನಡೆಸಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ನೂತನ ಪ್ರವಾಸೋದ್ಯಮ ನೀತಿ ಅನುಮೋದನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಯಿದೆ. ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವ ನಾರಾಯಣಗೌಡ ನಿನ್ನೆ ಕೋಲಾರ ಜಿಲ್ಲೆಯ ಮಾವು ಉತ್ಕೃಷ್ಟ ಕೇಂದ್ರಕ್ಕೆ ಭೇಟಿ ನೀಡಿ ವಿವಿಧ ಮಾವು ತಳಿಗಳ ಕಸಿ ಪ್ರಕ್ರಿಯೆ ಬಗ್ಗೆ ಅಧಿಕಾರಿಗಳಿಂದ ಹಾಗೂ ತೋಟಗಾರಿಕೆ ವ್ಯವಸ್ಥಾಪಕರಿಂದ ಮಾಹಿತಿ ಪಡೆದರು. ನಂತರ ಸಚಿವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪ್ರಗತಿ ಪರಿಶೀಲಿಸಿದರು. ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವ ಎಚ್ ನಾಗೇಶ್, ಶಾಸಕ ವೈಎನ್ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವ ನಾರಾಯಣಗೌಡ ರೇಷ್ಮೆ ಬೆಳೆಗಾರರಿಗೆ 30 ರಿಂದ 50 ರೂಪಾಯಿ ಪ್ರತಿ ಕೆಜಿಗೆ ಬೆಂಬಲ ಬೆಲೆ ನೀಡುವ ಉದ್ದೇಶದಿಂದ 60 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ ಎಂದು ತಿಳಿಸಿದರು. ಹನಿ ನೀರಾವರಿ ಪದ್ಧತಿ ಅಳವಡಿಕೆಗೆ ರೈತರಿಗೆ ಇನ್ನಷ್ಟು ಉತ್ತೇಜನ ನೀಡುವ ಸಲುವಾಗಿ ಆ ಪದ್ಧತಿ ಅಳವಡಿಸಿಕೊಳ್ಳುವವರಿಗೆ 100% ಸಬ್ಸಿಡಿ ನೀಡುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಇವಾಗ ಬಿಡುಗಡೆ ಮಾಡಿದ್ದೇವೆ. ಮತ್ತೆ 1 ಕೆಜಿಗೆ ನಾವು 30 ರೂಪಾಯಿನಿಂದ 50 ರೂಪಾಯಿ ಬೆಂಬಲ ಬೆಲೆಗಳನ್ನು ಕೊಟ್ಟು ರೈತರಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ.
60 ಕೋಟಿಯನ್ನು ಮೊದಲು 10 ಕೋಟಿ ಕೊಟ್ಟಿದ್ದು, ಈಗ 50 ಕೋಟಿ ಸರ್ಕಾರ ಕೊಟ್ಟಿದೆ. 60 ಕೋಟಿನ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡೋದಕ್ಕೆ ನಾವು ಹಣ ಇಟ್ಕೊಂಡಿದ್ದೀವಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 83,809 ಹೊಸ ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 49,30,237ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 9,90,61 ಸಕ್ರಿಯ ಪ್ರಕರಣಗಳಾಗಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಈವರೆಗೆ 38,59,400 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರಿಂದಾಗಿ ಚೇತರಿಕೆಯ ಪ್ರಮಾಣ 78.28ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,054 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು, ಇದರೊಂದಿಗೆ ಒಟ್ಟು ಮೃತಪಟ್ಟವರ ಸಂಖ್ಯೆ 80,776ಕ್ಕೆ ಏರಿಕೆಯಾಗಿದೆ. ಸಾವಿನ ಪ್ರಮಾಣ 1.64ಕ್ಕೆ ಇಳಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಎಲ್ಲಾ ಬಗೆಯ ಈರುಳ್ಳಿ ರಫ್ತು ನಿಷೇಧಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ನಿಯಂತ್ರಣ ಮತ್ತು ಲಭ್ಯತೆಯನ್ನು ಖಾತ್ರಿಪಡಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ತನ್ನ ಅಧಿಸೂಚನೆಯಲ್ಲಿ ಈರುಳ್ಳಿ ಆಮದು ರಫ್ತು ನಿಷೇಧಿಸಿ ಆದೇಶ ಹೊರಡಿಸಿದೆ. ದೇಶದ ಹಲವೆಡೆ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ದರ ಏರಿಕೆಯಾಗಿರುವುದರಿಂದ ಅದನ್ನು ತಡೆಯುವ ಹಾಗೂ ಅಗತ್ಯ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಲಭ್ಯವಾಗುವಂತೆ ಮಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ ಪ್ರಸಾರ ವಾಹಿನಿ ದೂರದರ್ಶನ ಇಂದಿಗೆ 61 ವರ್ಷಗಳನ್ನು ಪೂರೈಸಿದೆ. 1959ರ ಸೆಪ್ಟೆಂಬರ್ 15ರಂದು ದೂರದರ್ಶನ ವಾಹಿನಿ ಆರಂಭವಾಯಿತು. ಆರಂಭದಲ್ಲಿ ದೂರದರ್ಶನದ ಪ್ರಸಾರ ವಾರದಲ್ಲಿ 3 ದಿನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. 1965ರಿಂದ ಪ್ರಸಾರದ ಸಮಯ ಬದಲಾವಣೆಗೊಂಡು ಪ್ರತಿದಿನ ಪ್ರಸಾರ ಆರಂಭಿಸಿತು. 1986ರಲ್ಲಿ ಪೌರಾಣಿಕ ಕಥೆಗಳನ್ನು ಆಧರಿಸಿದ ರಾಮಾಯಣ ಮತ್ತು ಮಹಾಭಾರತ ಧಾರಾವಾಹಿಗಳ ಮೂಲಕ ವಾಹಿನಿ ಜನಮನ ತಲುಪಿ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿತು. ನಂತರ ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ವಾಹಿನಿ ಪ್ರೇಕ್ಷಕರ ಮನ ಗೆದ್ದಿತು. ಆನಂತರ ಸುರಭಿ, ಆಲಿಫ್ ಲೈಲಾ, ಚಂದ್ರಕಾಂತ್, ಶಕ್ತಿಮಾನ್, ಮಾಲ್ಗುಡಿ ಡೇಸ್ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿತು. ಕಪ್ಪು ಬಿಳುಪಿನಲ್ಲಿ ಪ್ರಸಾರವಾಗುತ್ತಿದ್ದ ವಾಹಿನಿ 1982ರಿಂದ ಬಣ್ಣ ಬಣ್ಣದ ದೃಶ್ಯಗಳನ್ನು ಪ್ರಸಾರ ಆರಂಭಿಸಿ 2003ರ ನವೆಂಬರ್ನಲ್ಲಿ ದಿನದ 24 ಗಂಟೆಗಳು ಸುದ್ದಿ ಬಿತ್ತರಕ್ಕೆ ಡಿಡಿ ನ್ಯೂಸ್ ಚಾನೆಲ್ ಆರಂಭವಾಯಿತು. ಇಂದು ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಪ್ರಾದೇಶಿಕ ಜಾಲವನ್ನು ವಾಹಿನಿ ಹೊಂದಿದ್ದು ವಿಶ್ವಾಸಾರ್ಹತೆ ಹಾಗೂ ಜನಪ್ರಿಯತೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ನಿಖರ ಮಾಹಿತಿ, ಮನರಂಜನೆ ಹಾಗೂ ಖಚಿತ ಸುದ್ದಿಯನ್ನು ನೀಡುವಲ್ಲಿ ದೂರದರ್ಶನ ವಿಶ್ವಾಸಾರ್ಹವಾಗಿದೆ. एक खास दर्शक वर्ग ही नहीं तैयार किया, बल्कि गैर हिंदी भाषी राज्यों में भी इन धारावाहिकों को जबरदस्त लोकप्रियता मिली. आज के बदलते दौर के बीच भी दूरदर्शन ने अपनी उसी पहचान को बरकरार रखा है. ರಾಮನಗರ ಜಿಲ್ಲೆಯಲ್ಲಿ ಉದ್ದೇಶಿತ ಮೇಕೆದಾಟು ಸಮಾನಾಂತರ ಅಣೆಕಟ್ಟು ನಿರ್ಮಾಣ ಮಾಡುವ ಮೇಕೆದಾಟು ಪ್ರದೇಶಕ್ಕೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ರಮೇಶ್ ಜಾರಕಿಹೊಳಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸಲಾಗಿದೆ. 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆ ತಯಾರಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಈಗಾಗಲೇ ಯೋಜನೆಗೆ ಹಸಿರು ನಿಶಾನೆ ತೋರಿದ್ದು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ಬುಧವಾರ ಅಥವಾ ಗುರುವಾರ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಯೋಜನೆಗೆ ತಕರಾರು ತೆಗೆಯುತ್ತಿರುವ ನೆರೆಯ ತಮಿಳುನಾಡು ರಾಜ್ಯದೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸುತ್ತೇವೆ. ಬೆಂಗಳೂರಿಗೆ ಮುಂದಿನ 30 ವರ್ಷಗಳವರೆಗೆ ಕುಡಿಯುವ ನೀರು ಪೂರೈಸಲು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ಕೋವಿಡ್-19 ಸೋಂಕು ಹಿನ್ನೆಲೆ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ರೋಗಿಗಳ ಆರೈಕೆಯಲ್ಲಿ ಸಕ್ರಿಯವಾಗಿವೆ.
ರಾಜ್ಯದಲ್ಲಿ ಸೋಂಕು ಆರಂಭವಾದಾಗಿನಿಂದ ನಿನ್ನೆಯವರೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 110 ಸೋಂಕಿತ ಗರ್ಭಿಣಿಯರಿಗೆ ಯಶಸ್ವಿ ಹೆರಿಗೆ ಪ್ರಕ್ರಿಯೆ ಮುಗಿಸಿರುವ ಅಂಗವಾಗಿ ನಿನ್ನೆ ಆಸ್ಪತ್ರೆಯ ಸಿಬ್ಬಂದಿ, ವೈದ್ಯರು, ಆಡಳಿತ ವರ್ಗದವರು ಒಗ್ಗೂಡಿ ಛಾಯಾಚಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಿಮ್ಸ್ ನಿರ್ದೇಶಕ ಡಾ ರಾಮಲಿಂಗಪ್ಪ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೂ 110 ಸೋಂಕಿತ ಗರ್ಭಿಣಿಯರಿಗೆ ಯಶಸ್ವಿಯಾಗಿ ಹೆರಿಗೆ ಪ್ರಕ್ರಿಯೆ ಮುಗಿಸಿದ್ದು ಎಲ್ಲ ತಾಯಿ ಮತ್ತು ಮಕ್ಕಳು ಆರೋಗ್ಯದಿಂದಿದ್ದಾರೆ ಎಂದರು. ಪ್ರತಿ ಮಂತ್ ಒಂದು 20-25 ಹೆರಿಗೆ ಆಗ್ತಿದ್ದಾವೆ. ಆಮೇಲೆ ಮೆಜಾರಿಟಿ ಎಲ್ಲ ಏಸಿಂಟಮ್ಯಾಟಿಕ್ ಪೇಷಂಟ್ ಇದ್ದು ಸದ್ಯ ಅಂತೂ ಏನು ತೊಂದರೆ ಇಲ್ಲ. ಎಲ್ಲರೂ ಧೈರ್ಯದಿಂದ ಮುಂದೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕಸ್ತೂರಿ ಕೋಡಿಮಠ ಸೋಂಕಿತರ ಹೆರಿಗೆ ಮತ್ತು ಆರೈಕೆಗೆ ಹೆಚ್ಚಿನ ಧೈರ್ಯದ ಅವಶ್ಯಕತೆ ಬೇಕಿದ್ದು ಆಡಳಿತ ವರ್ಗ ಮತ್ತು ಸಹ ವೈದ್ಯರ ಸಹಕಾರದೊಂದಿಗೆ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಹೊಟ್ಟೆಯಲ್ಲೇ ಮೊದಲೇ ತೀರ್ಕೊಂಡಿದ್ದು IUD ಆಗಿದ್ದು ಮದರ್ ಡೆತ್ ಆಗಿದ್ದು ಅವು ಎಲ್ಲ ಬ್ಯಾಡ್ ಕೇಸಸ್ ಬೇರೆ ಕಡೆ ಎಲ್ಲ ಹ್ಯಾಂಡಲ್ ಆಗಿ ತುಂಬಾ ಬ್ಯಾಡ್ ಆಗಿ ಬಂದಿದ್ದು. ಸೊ ನಾವು 2020-21 ಮುಂಗಾರು ಹಂಗಾಮಿನಲ್ಲಿ 495.37 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನು ಮಾಡುವ ಅಂದಾಜು ರೂಪಿಸಲಾಗಿದೆ ಎಂದು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಇಲಾಖೆಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಆಹಾರ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ನಡೆದ ಸಭೆಗೆ ತಿಳಿಸಲಾಗಿದೆ. 2020-21 ಮುಂಗಾರು ಹಂಗಾಮಿನಲ್ಲಿ ಅಕ್ಕಿ ದಾಸ್ತಾನಿನ ಕುರಿತಂತೆ ವ್ಯವಸ್ಥೆ ರೂಪಿಸಲು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಸಭೆ ಆಯೋಜಿಸಲಾಗಿತ್ತು. ಮುಂಬರುವ ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಸುಮಾರು 495.37 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ದಾಸ್ತಾನು ಮಾಡಲು ಅಂದಾಜಿಸಲಾಗಿದೆ. ಇದು 2019-20 ಸಾಲಿನಲ್ಲಿ ದಾಸ್ತಾನು ಮಾಡಲಾಗಿದ್ದ 416 ಲಕ್ಷ ಮೆಟ್ರಿಕ್ ಟನ್ಗೆ ಹೋಲಿಸಿದರೆ ಶೇಕಡಾ 19.7ರಷ್ಟು ಅಧಿಕವಾಗಲಿದೆ. 2019-20ರಲ್ಲಿ 420.22 ಲಕ್ಷ ಮೆಟ್ರಿಕ್ ಟನ್ ಭತ್ತ ದಾಸ್ತಾನು ಮಾಡಲಾಗಿತ್ತು. ಇದು ದಾಖಲೆಯ ದಾಸ್ತಾನಾಗಿತ್ತು. ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳಿಗೆ ಆನ್ಲೈನ್ ಮೂಲಕ ನಾಮಾಂಕನ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿವೆ. ಇವುಗಳಿಗೆ ಪದ್ಮ ಅವಾರ್ಡ್ ಪೋರ್ಟಲ್ ಮೂಲಕ ನಾಮಾಂಕನಗಳನ್ನು ಸಲ್ಲಿಸಬಹುದು. ನಾನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಪ್ರತಿ ವರ್ಷ ಪದ್ಮ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು. ಅಂತಾರಾಷ್ಟೀಯ ಖಗೋಳಶಾಸ್ತ್ರಜ್ಞರ ತಂಡವೊಂದು ಶುಕ್ರ ಗ್ರಹದಲ್ಲಿ ಅಪರೂಪದ ಕಣವನ್ನು ಪತ್ತೆ ಹಚ್ಚಿದೆ. ಈ ಕುರಿತು ಅಧ್ಯಯನ ನಡೆಸಲಾಗಿದ್ದು, ಇದರಿಂದಾಗಿ ಗ್ರಹದಲ್ಲಿ ಕೆಲವೊಂದು ಜೀವಂತ ವಸ್ತುಗಳು ಇದ್ದವು ಎಂದು ಹೇಳುವುದಕ್ಕೆ ಪುರಾವೆ ಸಿಕ್ಕಂತಾಗಿದೆ. ಈ ಸಂಶೋಧನೆಯಿಂದ ಗ್ರಹದಲ್ಲಿ ಇನ್ನೂ ಏನಾದರೂ ಕುರುಹುಗಳು ಸಿಗಬಹುದೇ ಎಂದು ಮತ್ತಷ್ಟು ಅಧ್ಯಯನವನ್ನು ನಡೆಸಲು ಪುಷ್ಟಿ ಸಿಕ್ಕಂತಾಗಿದ್ದು, ಸಂಶೋಧಕರು ಶುಕ್ರ ಗ್ರಹದಲ್ಲಿ ಜೀವಂತ ವಸ್ತುಗಳು ಇದ್ದವು ಎಂದು ನೇರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವೊಂದು ಅಪರೂಪದ ಕಣಗಳು ಪತ್ತೆಯಾಗಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರದಲ್ಲಿ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ 7 ಯೋಜನೆಗಳಿಗೆ ಪ್ರಧಾನಿ ಚಾಲನೆ, ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಕೊಡುಗೆಗೆ ಶ್ಲಾಘನೆ. ರಾಜ್ಯಸಭೆಯಲ್ಲಿ ದಿವಾಳಿ ಸಂಹಿತೆ ತಿದ್ದುಪಡಿ, ಆರೋಗ್ಯ ಆರೈಕೆ ಪೂರಕ ಸೇವೆಗಳ ಮಸೂದೆ ಮಂಡನೆ, ವೈಮಾನಿಕ ಸುರಕ್ಷತೆಗೆ ಒತ್ತು ನೀಡುವ ವಿಧೇಯಕ ಪರ್ಯಾಲೋಚನೆ. ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 50 ಲಕ್ಷ ಸನಿಹಕ್ಕೆ, ಹೊಸದಾಗಿ 83,809 ಪ್ರಕರಣ ದೃಢ, ಚೇತರಿಕೆ ಪ್ರಮಾಣ 78.28 ಮೈಸೂರಿನಲ್ಲಿ ನಟ ದಿವಂಗತ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಆನ್ಲೈನ್ ಮೂಲಕ ಮುಖ್ಯಮಂತ್ರಿ ಚಾಲನೆ, ಸರ್ಕಾರದಿಂದ 11 ಕೋಟಿ ರೂಪಾಯಿ ಅನುದಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.